ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟವಿಲ್ಲದ ಮದುವೆ ಭಾಗ 45. ಅಮ್ಮನೇ ಹೇಳಿದ್ದು ತಗೊಂಡೋಗಿ ಕೊಡು ಅಂತ. ಬಾವ ನಿಧಾನವಾಗಿ ಜ್ಯೂಸ್ ಕುಡಿಯುತ್ತಾ, ನನ್ನ ಅಕ್ಕನನ್ನು ಚೆನ್ನಾಗಿ ವಿಚಾರಿಸಿಕೊಳ್ಳಿ, ನಿಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಕೆಳಗಡೆ ಹೇಳ್ತೀನಿ ಎಂದು ಸಾಹಿತ್ಯ ನಗುತ್ತಾ ಹೋದರೆ, ಜ್ಯೂಸ್ ಅಲ್ಲೇ ಟೇಬಲ್ ಮೇಲಿಟ್ಟ ಅಂಜಲಿ ಇನ್ನೂ ಕೆನ್ನೆ ಹಿಡಿದುಕೊಂಡು ನಿಂತಿರುವವನನ್ನು ನೋಡಿ, ಮೊದಲು ಆ ಕೈ ತೆಗಿ, ನೋಡೋಕೆ ಕೆಟ್ಟದ್ದಾಗಿದೆ. ನಿನ್ನ ಹೀಗೆ ನೋಡಿಯೇ ಆ ಕೋತಿ ಏನೇನೋ ಹೇಳಿದ್ದು ಎಂದರೆ, ನಿನ್ನ ತಲೆನ ಅದು ಬಂಡೆಕಲ್ಲ. ಹೋ ಗಾಡ್, ಎಷ್ಟು ದವಡೆ ಹಲ್ಲುಗಳು ಕಿತ್ತು ಬಂದಿದ್ದಾವೋ ಏನೋ, ಇನ್ನೂ ನೋಯ್ತಿದೆ ಎಂದು ಕೆನ್ನೆ ಸವರಿಕೊಳ್ಳುತ್ತಿದ್ದವನನ್ನು ಕೆಕ್ಕರಿಸಿ ನೋಡುತ್ತಾ, ನಾನಾಗಿಯೇ ಬಂದು ಬೇಕಂತಲೇ ಗುದ್ದಿದ್ದಲ್ಲ ಸರ್, ತಾವೇ ನನ್ನ ಕೈ ಎಳೆದು ಗುದ್ದಿಸ್ಕೊಂಡಿದ್ದು. ಇನ್ನೊಮ್ಮೆ ನನ್ನ ಕೈ ಹಿಡಿದು ಹೇಳಿ ಆಗಿದೆ ನಿಂಗೆ ಎಂದು ಕೈ ಬೆರಳು ತೋರಿಸಿ ವಾರ್ನಿಂಗ್ ಮಾಡಿದರೆ, ತಕ್ಷಣ ಆ ಕೈಯನ್ನು ಹಿಡಿದೆಳೆದು ಅವಳನ್ನು ಗಟ್ಟಿಯಾಗಿ ಬಳಸಿ, ಏನು ಮಾಡ್ತೀಯಾ ವೈಫಿ ಎಂದ. ಅವಳು ಕಣ್ಮುಚ್ಚಿ ತೆರೆಯುವುದರಲ್ಲಿ ಅವನ ಬಾಹುಗಳಲ್ಲಿ ಬಂದಿಯಾಗಿದ್ದಳು. ತೀರ ಸನಿಹ ನಿಂತಿರುವವನ ಉಸಿರು ಮುಖಕ್ಕೆ ರಾಚುತ್ತಿತ್ತು. ಅವನ ನೋಟ ಎದುರಿಸಲು ಕಷ್ಟವಾಗಿ ಅವನೆದೆಯ ಮೇಲೆ ಕೈಯಿಟ್ಟು ದೂರ ಸರಿಯಲು ನೋಡಿದರೆ, ನನ್ನ ಕ್ಲೋಸೆಸ್ಟ್ ನಿನಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತಾ ಅಂಜಲಿ ಎಂದ ಕೂಡಲೇ ಅವನನ್ನು ನೋಡಿದರೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ನಮ್ಮಿಬ್ಬರ ಮದುವೆ ಆಗೋಕೆ ಬೆರಳೆಣಿಕೆಯ ದಿನಗಳು ಅಷ್ಟೇ ಇರೋದು. ನೆಕ್ಸ್ಟ್ ನಮ್ಮಿಬ್ಬರ ಜೀವನದ ಪಥ ಒಂದೇ ಆಗಲಿದೆ. ಆಗಲೂ ನೀನು ನನ್ನ ಹೀಗೆ ಅವಾಯ್ಡ್ ಮಾಡ್ತೀಯಾ ಎಂದ. ನಾನು ನಿನ್ನ ಅವಾಯ್ಡ್ ಮಾಡ್ತಿಲ್ಲ ಜೀವ, ಹಾಗೆಯೇ ನಿನ್ನ ಸನಿಹದಿಂದ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರೋದು ನಿಜ. ಯಾಕಂದರೆ ನಮ್ಮಿಬ್ಬರ ನಡುವೆ ಅದೆಷ್ಟೋ ತಪ್ಪು ತಿಳುವಳಿಕೆ ಇದೆ. ಅದೆಲ್ಲ ಕ್ಲಿಯರ್ ಆದ ಮೇಲೆಯೇ ಈ ಮದುವೆಗೊಂದು ಅರ್ಥ ಬರುತ್ತೆ. ಬಿಟ್ಟರೆ ನನ್ನ ಮೇಲೆ ನಿನಗೆ ನೂರಾರು ನೆಗೆಟಿವ್ ಥಾಟ್ ಇರುವಾಗ ನಾವಿಬ್ಬರು ಕಂಫರ್ಟಬಲ್ಗೆ ಬರಲು ಸಾಧ್ಯವಿಲ್ಲ. ಪ್ಲೀಸ್, ಪುನಃ ಭಾಷಣ ಮಾಡ್ತಿದ್ದೀನಿ, ಲೆಕ್ಚರ್ ಕೊಡ್ತಿದ್ದೀನಿ ಅನ್ಕೋಬೇಡ. ಇಟ್ಸ್ ಫ್ಯಾಕ್ಟ್. ಗಂಗಾಧರ್ ಮಾವ ಹೇಳಿದ ಫ್ಲ್ಯಾಶ್ ಬ್ಯಾಕಲ್ಲಿ ಜೀವ ಜೊತೆ ನಾನು ಗಿರಿಧಾಮದಲ್ಲಿ ಚೆಫ್ ಆಗಿ ಜಾಯಿನ್ ಆದ ಮೇಲೆ ನೋಡಿದ ಜೀವ ಮಾತ್ರ ನನಗೆ ಗೊತ್ತಿರುವುದು. ಅದು ಬಿಟ್ಟರೆ ನಿನ್ನ ಬಗ್ಗೆ ನನಗೆ ಏನೇನೂ ಗೊತ್ತಿಲ್ಲ. ನನ್ನ ಬಗ್ಗೆಯೂ ಹಾಗೆ ನಿನಗೆ ಅಂಜಲಿ ಆ್ಯಸ್ ಎ ಚೆಫ್ ಆಗಿ ಮಾತ್ರ ಗೊತ್ತು. ಬಿಟ್ಟರೆ ಅಲ್ಲಿಯವರೆಗಿನ ನನ್ನ ಜರ್ನಿ, ನನ್ನ ಜೀವನದ ಏಳು ಬೀಳುಗಳ ಬಗ್ಗೆ ನಿನಗೂ ಗೊತ್ತಿಲ್ಲ. ಮದುವೆಯಾಗಿ 2 ದಿನಕ್ಕೆ ಏನೋ ಪ್ರಾಬ್ಲಮ್ ಆಯಿತು. ಲೆಟ್ಸ್ ಸಪ್ರೇಟ್ ಅನ್ನೋಕೆ. ಮದುವೆ ಅಂದರೆ ಆಟ ಅಲ್ಲ. ಮದುವೆ ಅನ್ನೋದು ಪೂರ್ತಿ ಜೀವನದ ಕಮಿಟ್ಮೆಂಟ್ ಜೀವ. ಹಾಗಾಗಿ ಮದುವೆಯಾಗುವಾಗ ಸಾಯುವವರೆಗೂ ಜೊತೆಯಾಗಿರುತ್ತೇವೆ ಎಂದು ಶಾಸ್ತ್ರಗಳ ಮೂಲಕ ಅದೆಷ್ಟೋ ಪ್ರಮಾಣಗಳನ್ನು ಮಾಡಿಸಿಯೇ ಒಂದು ಗಂಡು ಹೆಣ್ಣಿನ ಮದುವೆ ಮಾಡಿಸೋದು. ನೀನಾಗಲೇ ಹೇಳಿದಂತೆ ನಮ್ಮಿಬ್ಬರ ಜೀವನದ ಪಥ ಒಂದೇ ಆಗಿರುವಾಗ ನಾವ್ಯಾಕೆ ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡಬಾರ್ದು? ನನಗೆ ಜೀವ ಬಗ್ಗೆ ಪೂರ್ತಿಯಾಗಿ ತಿಳಿಯಬೇಕು. ನಿನ್ನ ಇಷ್ಟ ಕಷ್ಟ ಎಲ್ಲ ನನಗೆ ಗೊತ್ತಾಗಬೇಕು. ಬಹುಶಃ ಎಲ್ಲ ಗೊತ್ತಾದ ಬಳಿಕ ನನ್ನಲ್ಲಿ ಹೀಗಿರುವ ಬ್ಯಾಡ್ ಬಾಯ್ ಜೀವ ಇಮೇಜ್ ರೀಪ್ಲೇಸ್ ಆಗೋದು ಎಂದು ಕಣ್ಣೊಡೆದು ಹೇಳಿದವಳ ವರೆಸೆಗೆ ನಸುನಕ್ಕು, ಮೊನ್ನೆ ಯಾರೋ ಪದೇ ಪದೇ ಕಣ್ಣೊಡೆದು ಮಾತನಾಡಿದರೆ ಕಣ್ಣು ಕಿತ್ತು ಕೈಯಲ್ಲಿ ಕೊಡುತ್ತೇನೆ ಅಂತಿದ್ರು ಎಂದು ಅವಳ ಕಿವಿಯ ಬಳಿ ಬಾಗಿ, ಸೋ ಬಿ ಕೇರ್ಫುಲ್ ವೈಫಿ ಎಂದವನ ಧ್ವನಿಯ ಜೊತೆ ಅವನ ಅದರಗಳು ಕಿವಿಗೆ ಸೋಕಿದಾಗ ಅವಳ ತನು ಲಘುವಾಗಿ ಕಂಪಿಸಿತು. ಸರಿಯಾಗಿ ನಿಂತ ಜೀವ ಇಲ್ಲಿಯವರೆಗೆ ದೂರ ಸರಿ ಎನ್ನುತ್ತಿದ್ದವಳು ಈಗ ಕಣ್ಮುಚ್ಚಿ ನಿಂತಿರುವುದನ್ನು ನೋಡಿ, ವೈಫಿ ಎಷ್ಟೊತ್ತು ನಿನ್ನ ನಾನು ಹೀಗೆಯೇ ಹಿಡ್ಕೋಬೇಕು ಎಂದವನ ಧ್ವನಿ ಕೇಳಿದ ತಕ್ಷಣ ದೂರ ಸರಿದು, ಅದು ಹಾಂ ಜ್ಯೂಸ್ ಕುಡಿ ಎಂದು ಟೇಬಲ್ ಮೇಲಿದ್ದ ಜ್ಯೂಸ್ ಗ್ಲಾಸನ್ನು ಅವನತ್ತ ಚಾಚಿ ಇನ್ನೊಂದು ಗ್ಲಾಸ್ ಹಿಡಿದು ಜ್ಯೂಸ್ ಕುಡಿಯುತ್ತಿದ್ದರೆ, ಥ್ಯಾಂಕ್ಸ್ ವೈಫಿ, ಈಗ ನೀನು ಹೇಳಿದ್ದು ಸರಿ. ನನಗೂ ನಿನ್ನ ಬಗ್ಗೆ ಪೂರ್ತಿಯಾಗಿ ತಿಳ್ಕೋಬೇಕು. ಸೊ ನಮ್ಮಿಬ್ಬರ ಫ್ಲ್ಯಾಶ್ ಬ್ಯಾಕ್ ಮದುವೆ ಆದಮೇಲೆ ಹೇಳ್ಕೊಳ್ಳೋಣ ಅಲ್ವಾ? ಇಲ್ಲಾಂದರೆ ಸಂಜೆ ತನಕ ನಾವು ಸ್ಟೋರಿ ಹೇಳುತ್ತಾ ಇಲ್ಲೇ ಇರಬೇಕಾಗುತ್ತೆ ಎಂದು ನಕ್ಕು ಜ್ಯೂಸ್ ಸಿಪ್ ಮಾಡಿದ್ದನ್ನೆಲ್ಲ ಉಗುಳಿ, ಛೀ ವ್ಯಾಕ್, ಜ್ಯೂಸಿಗೆ ಯಾರಾದರೂ ಇಷ್ಟೊಂದು ಉಪ್ಪು ಹಾಕ್ತಾರಾ
ವ್ಯಾಕ್ ಎಂದು ಅಲ್ಲೇ ಟೇಬಲ್ ಮೇಲೆ ಗ್ಲಾಸಿಟ್ಟು ಕರ್ಚೀಫಲ್ಲಿ ತುಟಿ ಒರೆಸಿಕೊಂಡು, ಏನು ವೈಫಿ, ನಿಂಗೆ ನನ್ನ ಮೇಲೆ ಇನ್ನೂ ಸಿಟ್ಟಿದೆಯಾ? ವೇಟ್, ನಮ್ಮ ಜಗಳವೆಲ್ಲ ನಿಮ್ಮ ಮನೆಯವರಿಗೆ ಹೇಳಿತೀಯಾ? ಕೇಳಿದ್ರೆ ಇಲ್ಲ ಅಂದೆ. ಬಟ್ ನನ್ನ ಬಗ್ಗೆ ಎಲ್ಲ ಹೇಳಿರಬೇಕು ನೀನು. ಅದಕ್ಕೆ ನಿನ್ನಮ್ಮ ಈ ಜ್ಯೂಸಿಗೆ ಉಪ್ಪು ಹಾಕಿದ್ದಾರೆ ಎಂದ. ಅವನ ಮಾತು ಅರ್ಥವಾಗದೆ ಗೊಂದಲದಲ್ಲೇ ತನ್ನ ಕೈಯಲ್ಲಿದ್ದ ಜ್ಯೂಸ್ ಪುನಃ ಸಿಪ್ ಮಾಡಿದ ಅಂಜಲಿ, ಜೀವ, ದಿಸ್ ಇಸ್ ಟೂ ಮಚ್. ಜ್ಯೂಸ್ ಹೇಗಿರಬೇಕೋ ಹಾಗೇ ಇದೆ. ನಿನ್ನ ಜ್ಯೂಸ್ ಮಾತ್ರ ಉಪ್ಪಾಗಿದೆಯಾ? ನಾನು ನಮ್ಮಿಬ್ಬರ ಬಗ್ಗೆ ಯಾರಲ್ಲೂ ಏನೂ ಹೇಳಿಲ್ಲ. ಸುಮ್ಮನೆ ಏನೇನೋ ಹೇಳಬೇಡ. ಅವನು ತಾಯಿಯ ಬಗ್ಗೆ ಹೇಳಿದ್ದು ಕೇಳಿ ಕೋಪ ಬಂದಿತ್ತವಳಿಗೆ. ಹಾಗಾದರೆ ಈ ಜ್ಯೂಸ್ ಉಪ್ಪಾಗಿರೋದು ಸುಳ್ಳಾ? ನೀನೇ ಕುಡಿದು ನೋಡು ಎಂದು ಗ್ಲಾಸ್ ಅವಳತ್ತ ಚಾಚಿದರೆ ಅವಳ ಕೈಯಲ್ಲಿದ್ದ ಜ್ಯೂಸ್ ಅವನಿಗೆ ಕೊಟ್ಟು ಕುಡಿಯಲು ಹೇಳಿದಳು. ಇಬ್ಬರು ಒಂದೊಂದು ಸಿಪ್ ಕುಡಿದು, ವ್ಯಾಕ್, ಇಷ್ಟೊಂದು ಉಪ್ಪು ಎಂದು ಅಂಜಲಿ ಕಹಿಯಲ್ಲಿ ಮುಖ ಸಿಂಡಿರಿಸಿಕೊಂಡರೆ, ಜೀವ ಅವನ ಕೈಯಲ್ಲಿದ್ದ ಜ್ಯೂಸನ್ನೆಲ್ಲ ಖಾಲಿ ಮಾಡಿ, ಈಗ ಗೊತ್ತಾಯ್ತಾ? ಯಾರೋ ಬೇಕು ಅಂತಾನೆ ನನ್ನ ಜ್ಯೂಸಿಗೆ ಉಪ್ಪು ಸುರಿದಿದ್ದಾರೆ ಎಂದ. ಅಂಜಲಿಯ ಮುಖ ನೋಡಿ, ವೈಫಿ, ಬೇರೆ ರೀತಿಯಲ್ಲಿ ನಾನು ಕುಡಿದ ಜ್ಯೂಸ್ ನಿನಗೆ ಟೇಸ್ಟ್ ಮಾಡಿಸೋಣ ಅಂದ್ಕೊಂಡಿದ್ದೆ. ಆದರೆ 8 ದಿನದಲ್ಲಿ ಮದುವೆಯಾಗೋ ಹುಡುಗನ ಕೆನ್ನೆ ಊದ್ಕೊಂಡಿದ್ರೆ ಚೆನ್ನಾಗಿ ಕಾಣೋಲ್ಲ ಅಲ್ವಾ? ನೋಡ್ದವರೆಲ್ಲ ನನ್ನ ಹಾಡ್ಕೋತಾರೆ ಅಂತ ಸುಮ್ಮನಿದ್ದೆ ಎಂದವನ ಮಾತು ಕೇಳಿದವಳ ಕಂಗಳು ಹಳೆಯ ಒಂದು ಘಟನೆ ನೆನಪಾಗಿ ಹಿಗ್ಗಿದರೆ ಅವನು ಕಣ್ಣು ಹೊಡೆದು ಕೆಳ ನಡೆದನು. ಆಗಲೇ ಅಂಜಲಿ ಗಿರಿಧಾಮ ಸೇರಿ 2 ತಿಂಗಳು ಕಳೆದಿತ್ತು. ಈ ನಡುವೆ ಜೀವ ಗಿರಿಧಾಮಕ್ಕೆ ತಿಂಗಳಿಗೆ 2 ಬಾರಿ ಬರುತ್ತಿದ್ದನು. ಅದು ಅಂಜಲಿಯ ವಿಷಯವಾಗಿ. ಕಳೆದ ಬಾರಿ ತಾನು ಗೂಗಲ್ನಲ್ಲಿ ಸರ್ಚ್ ಮಾಡಿ ಕೊಟ್ಟ ಫುಡ್ ಲಿಸ್ಟಲ್ಲಿ ಯಾವುದೂ ಮಾಡೋಕ್ಕೆ ಬರೋಲ್ಲ ಅನ್ನದೇ ಅವನು ಕೇಳಿದ ಎಲ್ಲ ಐಟಮ್ಸ್ ತಯಾರು ಮಾಡಿ ಅವನಿದ್ದ ವಿಲ್ಲಾಗೆ ಕಳುಹಿಸಿ ಅವನ ಅಹಂಕಾರದ ಮೇಲೆ ಮತ್ತೊಂದು ಪೆಟ್ಟು ಕೊಟ್ಟಿದ್ದಳು. ಈ ಬಾರಿ ಮನು ಜೊತೆ ಗಿರಿಧಾಮಕ್ಕೆ ಬಂದವನು ಫುಡ್ ಜೊತೆ 2 ಗಂಟೆಗೊಮ್ಮೆ ಬಗೆ ಬಗೆಯ ಜ್ಯೂಸ್ ಆರ್ಡರ್ ಮಾಡಿಕೊಂಡು ಕುಡಿಯುತ್ತಿದ್ದನು. ಅಂಜಲಿ ಮಾತ್ರ ಏನೂ ಹೇಳದೆ ಚೆಫ್ ಸಹಾಯದಿಂದ ಎಲ್ಲವನ್ನೂ ತಯಾರು ಮಾಡಿ ಅವನ ಇದ್ದಲ್ಲಿಗೆ ಕಳುಹಿಸುತ್ತಿದ್ದಳು. ಆಗಷ್ಟೇ VIP ಗೆಸ್ಟ್ ಬಂದಿದ್ದರಿಂದ ಅಂಜಲಿಗೆ ಕರೆ ಮಾಡಿದ ಬಾಲಕೃಷ್ಣ ಅವರ ಫುಡ್ ತಯಾರು ಮಾಡುವಂತೆ ಡೀಟೇಲ್ಸ್ ಕೊಟ್ಟ. ಮರುಕ್ಷಣ ಆಯೇಷ ಅಂಜಲಿಯತ್ತ ರಿಸೀವರ್ ಚಾಚಿ, ಜೀವ ಸರ್ ಲೈನಲ್ಲಿದ್ದಾರೆ ಮೇಡಮ್, ನಿಮ್ಮಲ್ಲಿಯೇ ಮಾತನಾಡಬೇಕಂತೆ ಎಂದು ಸಹಜವಾಗಿ ಮಾತು ಶುರು ಮಾಡಿ ಅವನು ಆರ್ಡರ್ ಮಾಡಿದ ಎಲ್ಲವನ್ನು ಲಿಸ್ಟ್ ಮಾಡಿಕೊಂಡು ಅರ್ಧ ಗಂಟೆಯಲ್ಲಿ ಸರ್ವ್ ಮಾಡುವುದಾಗಿ ಹೇಳಿ ಫೋನಿಟ್ಟಳು. ಎಲ್ಲ ಚೆಫ್ಗಳಿಗೆ ಅವರವರ ಕೆಲಸ ಹೇಳಿ, ಈ ಫುಡ್ ನಾನೇ ಪ್ರಿಪೇರ್ ಮಾಡ್ತೀನಿ, ಉಳಿದೆಲ್ಲ ಫುಡ್ ಕುಕ್ ಮಾಡಲು ಶುರು ಮಾಡಿ ಎನ್ನುತ್ತಾ ಎಲ್ಲರಿಗೂ ತನ್ನ ಸಲಹೆ ಮತ್ತು ಸಹಾಯ ಮಾಡುತ್ತಾ ಮೊದಲು ತಯಾರಾದ VIP ಫುಡ್ ಸರ್ವ್ ಮಾಡಲು ಕಳುಹಿಸಿದರೆ, ಜೀವ ಹೇಳಿದ ಲೀಸ್ಟ್ ಅತ್ತ ಕಣ್ಣು ಹಾಯಿಸಿ, ಬಕಾಸುರ, ಹೊಟ್ಟೆಗೆ ಕಾಣದವರ ಹಾಗೆ ತಿಂದು ಸಾಯ್ತಾನೆ ಎಂದು ಬೈಯುತ್ತಲೇ ಒಂದು ಡಿಶ್ ಇವಳೇ ಪ್ರಿಪೇರ್ ಮಾಡಿದರೆ ಉಳಿದದ್ದು ಬೇರೆ ಚೆಫ್ಗಳಿಗೆ ಹೇಳಿದ್ದಳು. ಫುಡ್ ಪ್ಲೇಟಿಂಗ್ ಮುಗಿಸಿ ಇನ್ನೇನು ಮಾಕ್ಟೇಲ್ ಮಾಡಬೇಕೆನ್ನುವಾಗ ಬಾಲಕೃಷ್ಣ ಕರೆ ಮಾಡಿ ಆದಷ್ಟು ಬೇಗ ಗಂಗಾಧರ್ ಸರ್ ಕ್ಯಾಬಿನಿಗೆ ಬರಲು ಹೇಳಿದನು. ಮಾಡುತ್ತಿದ್ದ ಕೆಲಸ ಅಲ್ಲೇ ಬಿಟ್ಟು ಯಾಕೆ ಕರೆತಿರಬಹುದೆಂದು ಯೋಚಿಸುತ್ತಾ ಗಂಗಾಧರ್ ಕ್ಯಾಬಿನ್ ಹೊಕ್ಕರೆ ಅಲ್ಲಿ ಕುಳಿತಿರುವವರನ್ನು ನೋಡಿದವಳಿಗೆ ಆಶ್ಚರ್ಯವಾಗಿತ್ತು. ಕನ್ನಡ ಚಲನಚಿತ್ರದ ಫೇಮಸ್ ನಟ ಹಾಗೂ ಅವನ ಹೆಂಡತಿ ಅಲ್ಲಿದ್ದರು. ಇಬ್ಬರಿಗೂ ಹಲೋ ಹೇಳಿದರೆ ನಟನ ಹೆಂಡತಿ ಅಂಜಲಿ ಮಾಡಿದ ಕಿಚನ್ ಡಿಶ್ ಬಗ್ಗೆ ಹೊಗಳಿ ಅವಳ ಕುಕ್ಕಿಂಗ್ ಸ್ಕಿಲ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಟ ಕೂಡ ಅಂಜಲಿಯ ಅಡುಗೆಯನ್ನು ಮೆಚ್ಚಿ ಅವಳ ಬಗ್ಗೆ ವಿಚಾರಿಸಿದನು. ಸ್ವಲ್ಪ ಸಮಯದ ಮಾತುಕತೆಯ ಬಳಿಕ ಅವರಿಬ್ಬರ ಜೊತೆ ಫೋಟೋ ತೆಗೆದುಕೊಂಡ ಅಂಜಲಿ ಖುಷಿಯಲ್ಲೇ ಕಿಚನ್ ಒಳಗಡೆ ಬಂದಳು. ಅವಳನ್ನು ನೋಡಿದ ಆಯೇಷ ಗಡಿಬಿಡಿಯಲ್ಲಿ, ಮೇಡಮ್, ಜೀವ ಸರ್ ಆಗಿನಿಂದ ಕಾಲ್ ಮಾಡ್ತಿದ್ದಾರೆ, ನಿಮ್ಮಲ್ಲಿ ಮಾತಾಡಬೇಕಂತೆ ಎಂದು ಹೇಳಿ ಅಲ್ಲಿಂದ ಅವಳ ಕೆಲಸದತ್ತ ನಡೆದರೆ, ಅಂಜಲಿ ಆಗಲೇ
ಅವನ್ನೆಲ್ಲ ಫುಡ್ ಸರ್ವ್ ಆಗಿರುವುದನ್ನು ಗಮನಿಸಿ ಈ ಪ್ರಾಣಿಗೆ ನಿಜಕ್ಕೂ ಮಾಡಲು ಏನು ಕೆಲಸ ಇಲ್ವಾ, ಅಥವಾ ನನ್ನ ಬೇಕಂತಲೇ ಕಾಡಿಸೋಕೆ ಈ ರೀತಿಯೆಲ್ಲ ಇರಿಟೇಟ್ ಮಾಡೋದಾ ಎಂದು ಅವನಿಗೆ ಬೈದುಕೊಳ್ಳುತ್ತಿದ್ದರೆ ರಿಂಗಣಿಸಿದ ಫೋನೆತ್ತಿ ಅಂಜಲಿ ಸ್ಪೀಕಿಂಗ್ ಎಂದ ಕೂಡಲೇ, ಮೇಡಮ್ ಫುಡ್ ಪ್ರಿಪೇರ್ ಮಾಡೋಕೆ ಆಗೋಲ್ಲ ಅಂದರೆ ಆರ್ಡರ್ ತಗೊಂಡು ನಮಗೆ ತಿನ್ನೋ ಆಸೆ ಯಾಕೆ ಹುಟ್ಟಿಸ್ತೀರಾ ಎಂದ ಅವನ ಮಾತು ಅರ್ಥವಾಗದೆ, ಮಿಸ್ಟರ್, ನೀನು ಆರ್ಡರ್ ಮಾಡಿದ ಎಲ್ಲ ಐಟಮ್ಸ್ ರೆಡಿ ಮಾಡಿ ಟೈಮ್ ಟು ಟೈಮ್ ನಿನ್ನ ವಿಲ್ಲಾಕ್ಕೆ ಕಳುಹಿಸುತ್ತಿದ್ದೇವೆ. ಸುಮ್ಮನೆ ನಿನಗೆ ಕೆಲಸ ಇಲ್ಲ ಅಂದ್ಕೊಂಡು ನನ್ನ ತಲೆ ತಿನ್ನಬೇಡ, ಹಿಡು ಫೋನ್ ಎಂದು ಅವನ ಮಾತಿಗೂ ಕಾಯದೆ ರಿಸೀವರ್ ಕುಕ್ಕಿದ ಮರುಕ್ಷಣ ಪುನಃ ಫೋನ್ ಬಂದಿತ್ತು. ಕೋಪದಲ್ಲಿ ಫೋನ್ ಎತ್ತಿ ಹಲೋ ಎಂದರೆ, ಮಾಕ್ಟೇಲ್ ಎಲ್ಲಿ ಮ್ಯಾಮ್, ಫುಡ್ ಎಲ್ಲ ಡೆಲಿವರಿ ಆಗಿದೆ ಬಟ್ ನನ್ನ ಫೇವ್ರೇಟ್ ಮಾಕ್ಟೇಲ್ ಬರಲಿಲ್ಲ ಎಂದ ಕೂಡಲೇ ಪುನಃ ರಿಸೀವರ್ ಕುಕ್ಕಿ, ವೇಸ್ಟ್ ಬಾಡಿ, ನಾನವನ ಮನೆ ಕೆಲಸದವಳು ಅಂದ್ಕೊಂಡಿದ್ದಾನೆ. ಈಗ ಅಷ್ಟೆಲ್ಲ ತಿಂದು ಮಾಕ್ಟೇಲ್ ಕುಡಿದಿದ್ರೆ ಸತ್ತು ಹೋಗ್ತಾನಾ ಇವರು ಎಂದು ಬೈದುಕೊಳ್ಳುತ್ತಲೇ ಅವನು ಹೇಳಿದ ಮಾಕ್ಟೇಲ್ ತಯಾರು ಮಾಡಿ ಲಂಚ್ ಟೈಮ್ ಆದ ಕಾರಣ ಯಾರೂ ಇಲ್ಲದದ್ದನ್ನು ಗಮನಿಸಿ ಮಾಕ್ಟೇಲಿದ್ದ ಗ್ಲಾಸ್ ಹಿಡಿದು ಅವಳೇ ಖುದ್ದಾಗಿ ಜೀವವಿಲ್ಲದತ್ತ ಹೆಜ್ಜೆ ಹಾಕಿದಳು. ಮನು ಹೊಟ್ಟೆ ತುಂಬ ತಿಂದು ರೆಸಾರ್ಟಿಗೆ ಒಂದು ಸುತ್ತು ಹಾಕಿ ಬರುತ್ತೇನೆಂದರೆ ಜೀವ ಅಂಜಲಿಯ ಮೇಲೆ ಕೋಪದಲ್ಲಿದ್ದ. ಕಾಲಿಂಗ್ ಬೆಲ್ ಸದ್ದಿಗೆ ವಿಲ್ಲಾ ಬಾಗಿಲು ತೆರೆದವನ ಎದುರು ಮಾಕ್ಟೇಲ್ ಹಿಡಿದು ನಿಂತಿರುವ ಅಂಜಲಿಯನ್ನು ನೋಡಿ ಆಶ್ಚರ್ಯವಾಗಿತ್ತವನಿಗೆ. ಬಾ ಎಂದು ಒಳ ಸರಿದವನು, ಇವಳ್ಯಾಕಪ್ಪ ಇದನ್ನು ತರೋಕೆ ಹೋದ್ಲು, ಮೊದಲೇ ಘಾಟಿ ಹುಡುಗಿ ಎಂದುಕೊಳ್ಳುತ್ತಿರುವವನ ಮನದಲ್ಲಿ ಅವಳು ಯಾಕೆ ಬಂದಳು ಎನ್ನುವ ಅನುಮಾನವಿತ್ತು. ಈ ಕಥೆ ಇನ್ನೂ ಮುಂದುವರಿಯುತ್ತದೆ. ಯಾರಿಗೆಲ್ಲ ಸ್ಟೋರಿ ಇಷ್ಟ ಆಗ್ತಾ ಇದೆಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.